ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ? ನಾನು ನಿಮ್ಮ ಸಿದ್ದು ಮಠಪತಿ. ಸೊ ರೀಸೆಂಟಾಗಿ ನಿಮ್ಮ ಜೊತೆ ಒಂದಿಷ್ಟು ವಿಷಯಗಳನ್ನು ಹಂಚ್ಕೊಂಡಿದ್ದೆ ನಾನು, ಸ್ಪೆಷಲಿ ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ. ಅದಕ್ಕೆ ನೀವು ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ ಆ್ಯಂಡ್ ತುಂಬ ಜನಕ್ಕೆ ಅದರ ಅಗತ್ಯದ ಅರಿವು ಇದೆ ಅನ್ನೋದು ನನಗೆ ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಆ್ಯಂಡ್ ತುಂಬ ಜನ ಒಂದಿಷ್ಟು ಸಜೆಸ್ಟ್ ಮಾಡಿದ್ದೀರಾ, ತುಂಬ ಜನ ಕಾಮೆಂಟ್ ಮಾಡಿದ್ದೀರಾ ಆ್ಯಂಡ್ ತುಂಬ ಜನ ನನಗೆ ಇನ್ಬಾಕ್ಸಲ್ಲೂ ಕೂಡ ಮೆಸೇಜ್ ಮಾಡಿದ್ದಾರೆ, ಲೈಕ್ ಯಾವ ರೀತಿ ಇದು ನನಗೆ ಹೆಲ್ಪ್ ಆಗ್ಬೋದು ಅಂತ. ಡೆಫಿನೆಟ್ಲಿ ಐ ಆಮ್ ಹಿಯರ್ ಟು ಹೆಲ್ಪ್ ಯು, ಓಕೆನಾ? ಸೊ ಅದು ನಾನು ಖಂಡಿತ, ಅದು ನನ್ನ ಒಂದು ಉದ್ದೇಶ ಕೂಡ ಅದೇ. ನಮ್ಮವರನ್ನು ಅಪ್ಸ್ಕಿಲ್ ಮಾಡಬೇಕು. ನಮ್ಮವರನ್ನು ಅಂದರೆ ಯಾರು? ನಮ್ಮ ಕನ್ನಡಿಗರನ್ನು ಸ್ಪೆಷಲಿ. ಯಾಕೆ ಅಂದರೆ, ಈಗ ನಾನು ರೀಸೆಂಟಾಗಿ ನನ್ನ ಎಕ್ಸ್ಪೀರಿಯನ್ಸ್ ಆದರೂ ಆಗಲಿ ಆ್ಯಂಡ್ ರೀಸೆಂಟ್ ಒಂದಿಷ್ಟು ಸ್ಟಡೀಸ್ ಪ್ರಕಾರ ಕೂಡ only 30% of Kannadigas working in IT sector, some MNCs and some other companies. ಬಟ್ 70% ಆಫ್ ಪೀಪಲ್ಸ್ ಆರ್ ಔಟ್ಕಮರ್ಸ್. ಹೊರಗಿಂದ ಬಂದವರು 70% ಆಫ್ ಪೀಪಲ್ ನಮ್ಮ ಈ ಒಂದು ಐ ಟಿ ಸೆಕ್ಟರ್ ಆಗಲಿ ಅಥವಾ ಬೇರೆ ಬೇರೆ ಒಂದು ಸೆಕ್ಟರ್ಸ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಆ್ಯಂಡ್ ಇವನ್ ಇದು ಸರ್ಪ್ರೈಸಿಂಗ್ ಆ್ಯಕ್ಚುಲಿ, ಬಟ್ ಸ್ಟಿಲ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಸೊ ಬಟ್ ನನಗೆ ಒಂದು ವಿಚಾರ ಏನಂದರೆ, ಕನ್ನಡಿಗರು ಯಾಕೆ ಐ ಟಿಗೆ ಬರಬೇಕು ಅಂತ ಅಂದರೆ, ಈ ಥರ ಒಂದು ವಿಷಯ ನನಗೆ ತಲೆಯಲ್ಲಿ ಬಂದಾಗ ನಾನು ಫಸ್ಟ್ ಒಂದು ಸ್ಟಡೀಸ್ನ ನಾನು ನೋಡಿದೆ. ಸೊ ಅದರಲ್ಲಿ ಎಷ್ಟೊಂದು ವಿಚಾರಗಳು ನನ್ನ ತಲೆಯಲ್ಲಿ ಬಂತು. ಕನ್ನಡಿಗರು ಯಾಕೆ ಕಡಿಮೆ ಇದ್ದಾರೆ ಐ ಟೀಸಲ್ಲಿ, ಏನು ಗ್ಯಾಪ್ ಆಗ್ತಿದೆ, ಏನು ಸಮಸ್ಯೆ ಅಂತ ಅಂದಾಗ, ಒಂದು ಸ್ಕಿಲ್ಸ್ ಮ್ಯಾಟರ್ಸ್ ಆಗುತ್ತೆ ತುಂಬ. ಆ್ಯಂಡ್ ಅದ್ರ ಜೊತೆಗೆ ಸ್ಕಿಲ್ ಅಂದರೆ ಏನು? ಟೆಕ್ನಿಕಲಿ ಕಂಪ್ಲೀಟಾಗಿ ಫಿಟ್ ಆದರೆ ಓಕೆನಾ? ನೋ. ಟೆಕ್ನಿಕಲ್ ಜೊತೆಗೆ ಸಾಫ್ಟ್ ಸ್ಕಿಲ್ಸ್ ಬೇಕು, ಪೀಪಲ್ ಸ್ಕಿಲ್ಸ್ ಬೇಕು, ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಇದೆಲ್ಲ ತುಂಬ ಮ್ಯಾಟ್ರ್ ಆಗುತ್ತೆ ಆ್ಯಕ್ಚುಲಿ. ಸೊ ಇದೆಲ್ಲನೂ ಕೂಡ ಒಂದು ಕನ್ಸಿಡರ್ ಮಾಡಿದಾಗ, ಸೊ ನಮ್ಮ ಜನ ಯಾಕೆ ಹಿಂದೆ ಉಳಿತಾ ಇದ್ದಾರೆ? ಇವನ್ ಅದು ಕರ್ನಾಟಕದಲ್ಲಿ 70% ಆಫ್ ಪೀಪಲ್ ಔಟ್ ಕಮರ್ಸ್ ಆ್ಯಂಡ್ ಓನ್ಲಿ 30% ಆಫ್ ಕನ್ನಡಿಗರು ವರ್ಕಿಂಗ್ ಇನ್ ಐ ಟಿ ಸೆಕ್ಟರ್ ಅಂತ ಅಂದಾಗ ನಿಜಕ್ಕೂ ಬೇಜಾರಾಗುತ್ತೆ. ಯಾಕಂದರೆ ಕನ್ನಡದ ಅಸ್ಮಿತೆ ಅಂದರೆ ಕೇವಲ ಭಾಷೆ ವಿಚಾರ ಅಷ್ಟೇ ಅಲ್ಲ, ಕನ್ನಡಿಗರು ಯಾವ ರೀತಿ ಇನ್ವಾಲ್ವ್ ಆಗಿದ್ದಾರೆ ಪ್ರತಿಯೊಂದು ವಿಚಾರದಲ್ಲೂ, ಪ್ರತಿಯೊಂದು ಹಂತದಲ್ಲೂ ಕೂಡ, ಅದು ತುಂಬ ಮುಖ್ಯ ಆಗುತ್ತೆ. ಆ್ಯಂಡ್ ಇವನ್ ನಾನು ರೀಸೆಂಟಾಗಿ ಒಂದಿಷ್ಟು ಅಡ್ವರ್ಟೈಸ್ಮೆಂಟ್ಸ್ ನೋಡಿದೆ, ಮತ್ತು ಒಂದಿಷ್ಟು ಪೇಡ್ ಪ್ರಮೋಷನ್ಸ್ ಕೂಡ ನೋಡಿದೆ. ಸೊ ಅಲ್ಲೆಲ್ಲ ಏನಿತ್ತು ಅಂದರೆ, ಕನ್ನಡದಲ್ಲಿ ಕೋಡಿಂಗ್ ಕಲಿಬೋದಾ, ಕನ್ನಡದಲ್ಲಿ ವಿತೌಟ್ ಎನಿ ನಾಲೇಜ್ ಕೋಡಿಂಗ್ ಕಲಿತು ಐ ಟಿಲಿ ಮಾಡ್ಬೋದಾ? ಸೊ ಹೇಗೆ ವರ್ಕ್ ಆಗುತ್ತೆ ಅದು? ದಟ್ಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಸೊ ನನಗೆ ವಿಚಾರ ಬಂದಿದ್ದು, ಕನ್ನಡಿಗರಿಗೆ ಯಾವ ರೀತಿ ಅವರಿಗೆ ಆ ಒಂದು ನಾಲೆಜ್ ಇದೆ, ಮತ್ತು ಅವರಿಗೆ ಇರೋ ಒಂದು ಉತ್ಸಾಹ, ಅದು ತುಂಬ ಮುಖ್ಯ ಆಗುತ್ತೆ. ಈ ಒಂದು ರೀಸೆಂಟಾಗಿ ನಾನು ಒಂದಿಷ್ಟು ನೋಡಿದೆ, ನಾನು ಕೋರಾದಲ್ಲಿ ಒಂದಿಷ್ಟು ಚೆಕ್ ಮಾಡಿದೆ, ನನಗೆ ಒಂದು ಆನ್ಸರ್ ಸಿಕ್ತು. ಏನು ಗೊತ್ತಾ? ಒಬ್ಬರು ಹೇಳ್ತಾರೆ, ಸೊ ಟು ಗ್ರೋ ಅಪ್ ಇನ್ ನಾರ್ತ್ ಇಂಡಿಯಾ ಆ್ಯಂಡ್ ವೇರ್ ಆಲ್ವೇಸ್ ಸ್ಪೀಕಿಂಗ್ ಹಿಂದಿ ಆ್ಯಂಡ್ ಇಂಗ್ಲೀಷ್, ದೇ ವೇರ್ ಆಲ್ವೇಸ್ ಇನ್ ಹಿಂದಿ ಸ್ಪೀಕಿಂಗ್ ಗ್ರೂಪ್. ಒನ್ ಗ್ರೋ ಅಪ್ ಇನ್ ಬೆಂಗಳೂರು and was fluent in Telugu. He was always with the Telugu people. Another guy from Bangalore was fluent in Tamil and was always with a Tamil guy. There lives only one person who was speaking in Kannada. Means we are feeling alone in our own home. ನಮ್ಮ ಮನೆಯಲ್ಲೇ ನಾವು ಏಕಾಂಗಿಯಾಗಿದ್ದೇವೆ, ಒಂಟಿಯಾಗಿದ್ದೇವೆ. ಹೌ ಹಾರ್ಡ್ ಇಟ್ ಫೀಲ್ಸ್ ಅಲ್ವಾ? ಎಷ್ಟೋ ಬೇಜಾರಾಗುತ್ತೆ ನಮ್ಮ ಮನೆಯಲ್ಲೇ ನಾವು ಒಂಟಿ ಆಗಿದ್ದೀವಿ ಅಂತ ಅಂದಾಗ. ಆ್ಯಂಡ್ ತುಂಬ ಇನ್ ಕೇಸ್ ನಾಳೆ ನಮ್ಮ ಕರ್ನಾಟಕದ ಸಿ ಎಂ ಕೂಡ ಬೇರೆ ರಾಜ್ಯದವರು, ಬೇರೆ ಲ್ಯಾಂಗ್ವೇಜ್ ಅವರು ಆದರೂ ಕೂಡ ನಾವು ಅಚ್ಚರಿ ಪಡಬೇಕಾಗಿಲ್ಲ. ಯಾಕಂದರೆ ಆ ಒಂದು ಹಂತಕ್ಕೆ ಈ ಒಂದು ವಿಚಾರಗಳು ಬಂದು ನಿಂತಿದ್ದಾವೆ. ಸೊ ಅದನ್ನು ಸರಿಪಡಿಸ್ಬೇಕಲ್ವಾ? ಸರಿಪಡಿಸದೆ ಅದು ಸರಿ ಹೋಗಲ್ಲ. ಸರಿಪಡಿಸ್ಬೇಕಂದ್ರೆ ಏನು ಮಾಡಬೇಕು? ಓಕೆ, ಯಾಕೆ ಕನ್ನಡಿಗರು ಹಿಂದಿದ್ದಾರೆ ಐ ಟಿನಲ್ಲಿ ಅಂತ ಅಂದಾಗ, ಟೆಕ್ನಿಕಲ್ ಸ್ಕಿಲ್ಸ್, ಎಸ್ ಆಬ್ವಿಯಸ್ಲಿ ಇಟ್ ಮ್ಯಾಟರ್ಸ್. ನಾಟ್ ಓನ್ಲಿ ಟೆಕ್ನಿಕಲ್ ಸ್ಕಿಲ್ಸ್, ಟೆಕ್ನಿಕಲ್ಲಿ ಎಲ್ಲರೂ ಪರ್ಫೆಕ್ಟ್ ಆದರೆ ಈ ಒಂದು ಇಶ್ಯೂ ರಿಸಾಲ್ವ್ ಆಗುತ್ತಾ? ನೋ, ಇಲ್ಲ. ಯಾಕೆ? ಟೆಕ್ನಿಕಲ್ ಸ್ಕಿಲ್ಸ್ ಜೊತೆಗೆ ಸಾಫ್ಟ್ ಸ್ಕಿಲ್ಸ್ ಬೇಕು, ಕಮ್ಯುನಿಕೇಷನ್ ಸ್ಕಿಲ್ಸ್ ಬೇಕು, ಅದರ ಜೊತೆಗೆ ಪೀಪಲ್ ಸ್ಕಿಲ್ಸ್ ಬೇಕು. ಸೊ ಓಕೆ, ಇದೆಲ್ಲ ಬೇಕು, ಯಾರು ಕೊಡ್ತಾರೆ ಅಲ್ವಾ? ದಟ್ ಈಸ್ ಅ ಬಿಗ್ ಕ್ವೆಶ್ಚನ್ ಮಾರ್ಕ್. ಯಾಕಂದರೆ ನಾನು ಒಂದಿಷ್ಟು ಸೋಷಿಯಲ್ ಮೀಡಿಯಾ ಅಡ್ವರ್ಟೈಸ್ಮೆಂಟ್ ನೋಡಿದೆ.
ಲೈಕ್ ಕನ್ನಡದಲ್ಲಿ ಆ ಕೋರ್ಸ್ ಕೊಡ್ತೀವಿ, ಕನ್ನಡದಲ್ಲಿ ಈ ಕೋರ್ಸ್ ಕೊಡ್ತೀವಿ. ಆ್ಯಂಡ್ ಅದರ ರಿವ್ಯೂಸ್ ಕೂಡ ನಾನು ನೋಡಿದೆ, ಒಂದಷ್ಟು ಕಾಮೆಂಟ್ಸ್ ಕೂಡ ನೋಡಿದೆ. ಲೈಕ್ ದೇ ಆರ್ ನಾಟ್ ಮೇಕಿಂಗ್ ವರ್ತ್. ಅದನ್ನು ತೆಗೆದುಕೊಂಡವ್ರಿಗೆ ಯಾರಿಗೂ ಹೆಲ್ಪ್ ಆಗಿಲ್ಲ. ಹೆಲ್ಪ್ ಏನಕ್ಕೆ ಆಗಿಲ್ಲ? ಬಿಕಾಸ್ ದೇ ಆಲ್ ಹ್ಯಾವ್ ಕಮರ್ಷಿಯಲ್ ಮೈಂಡ್ಸೆಟ್ಸ್. ದೇ ವಾಂಟೆಡ್ ಟು ಮೇಕ್ ಅ ಮನಿ. ಯಾವಾಗ ಒಂದು ಕಮರ್ಷಿಯಲ್ ಮೈಂಡ್ಸೆಟ್ ಬರುತ್ತೆ, ಜನರಿಗೆ ನಮ್ಮ ಒಂದು ಒಂದು ಕಾನ್ಸರ್ನ್ ಇರುತ್ತಲ್ಲ, ಅವನ ಕಾನ್ಸರ್ನ್ ಇಲ್ಲದೆ ಇದ್ದಾಗ ಈ ಥರ ಆಗುತ್ತೆ. ಸೊ ಇದೆಲ್ಲ ಮಾಡಬೇಕು ಅಂತ ವಿಚಾರ ಬಂದಾಗಲೇ ನಾನು ಫ್ರೀ ಕೋರ್ಸ್ ಬಗ್ಗೆ ಅನೌನ್ಸ್ ಮಾಡ್ತೀನಿ. ಯಾಕೆ ಫ್ರೀ ಕೋರ್ಸ್ ಏನಕ್ಕೆ? ಫ್ರೀ ಕೋರ್ಸ್ ಕೊಡೋದ್ರಿಂದ ನನಗೆ ಆಗೋ ಲಾಭ ಏನು? 0. ನಾನು ಫ್ರೀ ಕೋರ್ಸ್ ಏನಕ್ಕೆ ಕೊಡ್ತಾ ಇದ್ದೀನಿ? ಬಿಕಾಸ್ ನನಗೆ ಈ ಒಂದು ಅನುಭವಗಳಾಗಿದ್ದಾವೆ. ನನ್ನ ಒಂದು ಸೋ ಫಾರ್ ಕರಿಯರ್ ಜರ್ನಿಯಲ್ಲಿ ನನಗೆ ಅಂತಲ್ಲ, ತುಂಬ ಜನ, ನನ್ನ ಬಹಳಷ್ಟು ಜನ ಸ್ನೇಹಿತರು ಕೂಡ ಇದೇ ಮಾತಾಡ್ತಾರೆ. ಲೈಕ್ ದೇರ್ ಆರ್ ಅ ಗ್ರೂಪಿಸಮ್. ಅಲ್ಲಿ ಗ್ರೂಪ್ಸ್ ಇದ್ದಾವೆ. ತೆಲುಗು ಮಾತಾಡೋರ್ದೊಂದು ಗ್ರೂಪ್ಸ್ ಇದೆ, ತಮಿಳ್ ಮಾತಾಡೋರ್ದು ಗ್ರೂಪ್ಸ್ ಇದೆ, ಆ್ಯಂಡ್ ಹಿಂದಿ ಮಾತಾಡೋದೊಂದು ಗ್ರೂಪ್ಸ್ ಇದೆ. ಕನ್ನಡಿಗರು ದೇ ಆರ್ ಫೀಲಿಂಗ್ ಅಲೋನ್ ಅಲ್ವಾ? ಸೊ ಈ ಒಂದು ವಿಚಾರ ಬಂದಾಗ ಇವನ್ ಟಾಪ್ ಮ್ಯಾನೇಜರಲ್ ಲೆವೆಲ್ ಆಗಿರಲಿ, ಟಾಪ್ ಸೀನಿಯರ್ ಲೀಡರ್ಶಿಪ್ ಲೆವೆಲ್, ದೇ ಆಲ್ ಆರ್ ನಾನ್ ಕನ್ನಡಿಗಾಸ್. ಹೀಗಾಗಿ ಆ ಒಂದು ಗ್ಯಾಪ್ ಕ್ರಿಯೇಟ್ ಆಗ್ತಿದೆ. ಆ್ಯಂಡ್ ನಮ್ಮ ಕನ್ನಡಿಗರು ಯಾಕೆ ಟಾಪ್ ಪೊಸಿಷನ್ಗೆ ಹೋಗ್ತಾ ಇಲ್ಲ ಆ್ಯಂಡ್ ಯಾಕೆ ಕೆಳಗಡೆ ಇದ್ದಾರೆ ಅಂತ ಅಂದರೆ ಇದೇ ರೀಸನ್, ಗ್ರೂಪಿಸಮ್ ಅಂತ ಇದ್ದಾಗ ಯು ವಿಲ್ ನಾಟ್ ಗೆಟ್ ಎನಿ ಸಪೋರ್ಟ್ ಫ್ರಮ್ ಯುವರ್ ಕಲೀಗ್ಸ್ ಆ್ಯಂಡ್ ಯುವರ್ ಟೀಮ್. ಓಕೆ, ಸೊ ಇದರ್ ಯು ಶುಡ್ ಹ್ಯಾವ್ ಲರ್ನ್ ಹಿಂದಿ or some other languages, ಬಟ್ ಓನ್ಲಿ ಕನ್ನಡ ಅಂತ ಬಂದಾಗ ಬಹಳಷ್ಟು ಜನ ಆ ಗ್ರೂಪಲ್ಲಿ ಒಂಟಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಆ್ಯಂಡ್ ದೇ ಆರ್ ಫೇಸಿಂಗ್ ಲಾಟ್ ಆಫ್ ಚಾಲೆಂಜಸ್. ಸೊ ಇದನ್ನು ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನಾನೇ ಸ್ವತಃ ಎಷ್ಟೋ ನನ್ನ ಕಣ್ಣಿಂದಾನೇ ಎಷ್ಟೋ ಜನರು ಆ ರೀತಿ ಕೆಲಸ ಮಾಡೋದು ನೋಡಿದ್ದೀನಿ. ಸೊ ಇದೆಲ್ಲ ಬದಲಾಗಬೇಕು ಅಂತ ಅಂದಾಗ ವಿ ಹ್ಯಾವ್ ಟು ಅಪ್ಸ್ಕಿಲ್ ಅವರ್ ಪೀಪಲ್. ಏಕೆ, ಯಾವ ರೀತಿ ಅಪ್ಸ್ಕಿಲ್ ಅಂದರೆ ನಾಟ್ ಓನ್ಲಿ ಟೆಕ್ನಿಕಲ್, ಆ್ಯಸ್ ಐ ಸೆಡ್ ಅರ್ಲಿಯರ್, ಟೆಕ್ನಿಕಲಿ ಅಷ್ಟೇ ಅಂತ ಅಲ್ಲ, ಸಾಫ್ಟ್ ಸ್ಕಿಲ್ಸ್ ಬೇಕು, ಕಮ್ಯುನಿಕೇಷನ್ ಸ್ಕಿಲ್ಸ್ ಬೇಕು, ಆ್ಯಂಡ್ ಪೀಪಲ್ ಸ್ಕಿಲ್ ಈಸ್ ವೆರಿ ಇಂಪಾರ್ಟೆಂಟ್. ಲೈಕ್ ವೆನ್ ವಿ ಪ್ಲ್ಯಾನ್ ಫಾರ್ ಸಮ್ ನೆಕ್ಸ್ಟ್ ಲೆವೆಲ್ ರೋಲ್. ಓಕೆ, ಸೊ ಈ ಒಂದು ವಿಚಾರ ಅಂತ ಬಂದಾಗ ಕರಿಯರ್ ರಿಡಿಫೈನ್ ನನ್ನ ಕಂಪನಿ. ಸೊ ದ ಕಂಪನಿ ಹ್ಯಾಸ್ ಅ ಕಾನ್ಸರ್ನ್ ಟು ಹೆಲ್ಪ್ ಅ ಪೀಪಲ್, ಸ್ಪೆಷಲಿ ಫ್ರಮ್ ಅವರ್ ಕರ್ನಾಟಕ ಆ್ಯಂಡ್ ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಾರೆ ಬೆಂಗಳೂರಿಗೆ, ಎಸ್ಪೆಷಲಿ ನಾರ್ತ್ ಕರ್ನಾಟಕದಿಂದ ಬಹಳಷ್ಟು ಜನ ನನ್ನ ಸ್ನೇಹಿತರಿಗೆ ನೋಡಿದ್ದೀನಿ. ಸೊ ಅಲ್ಲಿ ಬೆಂಗಳೂರಲ್ಲಿ ಬಂದು ಯಾವುದೋ ಪಿ ಜಿಲಿ ಇತ್ಕೊಂಡು ಏನೋ ಕೋರ್ಸ್ ಮಾಡಿ ಕೋರ್ಸ್ ಎಲ್ಲ ಕಂಪ್ಲೀಟ್ ಮಾಡ್ತಾರೆ, ಬಟ್ ಸ್ಟಿಲ್ ಅವರಿಗೆ ಅಪಾರ್ಚುನಿಟಿ ಸಿಗಲ್ಲ. ಏನಕ್ಕೆ ಸಿಗಲ್ಲ? ವಿ ನೋ ದ ಆನ್ಸರ್, ಬಿಕಾಸ್ ದೇ ಡೋಂಟ್ ಹ್ಯಾವ್ ರೈಟ್ ಗೈಡೆನ್ಸ್. ಅವರಿಗೆ ಒಂದು ಸರಿಯಾದ ಮಾರ್ಗದರ್ಶನ ಸಿಗ್ತಾ ಇಲ್ಲ. ಹೀಗಾಗಿ ಬಹಳಷ್ಟು ಜನ ಮ್ಯಾನಿಪುಲೇಟ್ ಆಗ್ತಾ ಇದ್ದಾರೆ. ಏನಕ್ಕೆ ಮ್ಯಾನಿಪುಲೇಟ್ ಆಗ್ತಿದ್ದಾರೆ ಅಂದರೆ ಇಲ್ಲಿ ಒಂದು ಕರೆಕ್ಟಾಗಿ ಒಂದು ಫಾರ್ಮ್ ಆಗಿ ಯಾರೂ ಒಂದು ಸ್ಟ್ರಕ್ಚರ್ಡ್ ಗೈಡೆನ್ಸ್ ಯಾರೂ ಕೊಡ್ತಾ ಇಲ್ಲ. ಸೊ ಇದರ್ ದೇ ಥಿಂಕ್ ಅಬೌಟ್ ಕಮರ್ಷಿಯಲ್ ಟು ಮೇಕ್ ಮನಿ ಆರ್ ಎಲ್ಸ್ ಏನೋ ಒಂದು ಅವ್ರದ್ದೊಂದು ಉದ್ದೇಶ ಇದ್ದೇ ಇರುತ್ತೆ. ಬಟ್ ಇದೆಲ್ಲ ಕನ್ಸಿಡರ್ ಮಾಡಿ ನನಗೆ ಡೆಫಿನೆಟ್ಲಿ ಈ ಥರದ್ದೊಂದು ಬೇಕು, ನಮ್ಮ ಜನಕ್ಕೆ ಇದರದ್ದೊಂದು ಅಗತ್ಯ ಇದೆ. ಸೊ ಅಗತ್ಯವನ್ನು ಪೂರೈಸಬೇಕು. ನಾನು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಆಗಲಿ, ಈ ಒಂದು ಇಷ್ಟು ವರ್ಷದ ಅನುಭವಗಳನ್ನು ಇಟ್ಕೊಂಡು ನಮ್ಮ ಜನಕ್ಕೆ ನಾನು ಏನು ಮಾಡಬಹುದು ಅಂತ ವಿಚಾರ ಮಾಡಿದಾಗ ನನಗೆ ಈ ಥರ ಒಂದು ಥಾಟ್ ಬಂತು. ಆ ಥಾಟನ್ನು ನಾನು ಡೆವಲಪ್ ಮಾಡಿ ಇಲ್ಲಿವರೆಗೂ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಮುಂದೆ ಕೂಡ ಪ್ರತಿಯೊಂದು ಕೂಡ ನಿಮ್ಮ ಜೊತೆ ಹಂಚ್ಕೋತೀನಿ. ಆ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಿಮ್ಮ ಸಹಕಾರ ಇರುತ್ತೆ ಅಂತ ಖಂಡಿತ ಅನ್ಕೋತೀನಿ. ಆ್ಯಂಡ್ ನಾನು ನಿಮಗೆ ಲಾಸ್ಟ್ ಟೈಮ್ ಹೇಳಿದ ಪ್ರಕಾರ ಫ್ರೀ ಕೋರ್ಸಸ್, ಫ್ರೀ ಅಂದರೆ ಇಟ್ಸ್ ನಾಟ್ ಅ ಫ್ರೀ. ಓಕೆ, ಯು ಹ್ಯಾವ್ ಟು ಸ್ಪೆಂಡ್ ಯುವರ್ ಟೈಮ್ ಆ್ಯಂಡ್ ಯುವರ್ ಇಂಟ್ರೆಸ್ಟ್, ಯು ಹ್ಯಾವ್ ಟು ಬಿ ಫೋಕಸ್ಡ್. ಓಕೆ, ಅದನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಆ್ಯಂಡ್ ತುಂಬ ಜನ ನನಗೆ ರೆಸ್ಯೂಮೆ ಶೇರ್ ಮಾಡಿದ್ದಾರೆ, ತುಂಬ ಜನ ನನಗೆ ಇನ್ಬಾಕ್ಸಲ್ಲಿ ಮೆಸೇಜ್ ಮಾಡಿದ್ದಾರೆ. ಡೆಫಿನೆಟ್ಲಿ ಐ ವಿಲ್ ಹೆಲ್ಪ್ ಯು ಆಲ್, ಬಟ್ ಕೋರ್ಸಸ್
ಡಿಸೈನ್ ಮಾಡ್ತಾ ಇದ್ದೀವಿ ಸ್ಪೆಷಲಿ ಫಾರ್ ಯು ಆಲ್ ಪೀಪಲ್. ಆ್ಯಂಡ್ ಯಾರಿಗೆ ಯಾವ ಕೋರ್ಸು ನೀಡಿದೆ ಆ್ಯಂಡ್ ಅವರಿಂದ ಅದು ಸಾಧ್ಯ ಆಗುತ್ತೆ ಅಥವಾ ಇಲ್ಲ ಅಂದರೆ ಏನು ಮಾಡಬೇಕು, ಸೊ ಪ್ರತಿಯೊಂದು ಕೂಡ ನಿಮಗೆ ಹೇಳ್ತೀನಿ, ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ರೀಸೆಂಟಾಗಿ ನಾನು ಒಂದಿಷ್ಟು ಇಂಡಸ್ಟ್ರಿ ಟಾಪ್ ಲೀಡರ್ಸ್ ಜೊತೆ ಕೂಡ ಇದರ ಬಗ್ಗೆ ಮಾತಾಡಿದೆ. ಸೊ ಅವರು ನನಗೆ ತುಂಬ ಒಳ್ಳೆಯ ವಿಚಾರಗಳನ್ನು ನನ್ನ ಜೊತೆ ಶೇರ್ ಮಾಡಿದ್ದಾರೆ. ಅದನ್ನು ಕೂಡ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೂ ಜಾಸ್ತಿ ಮಾಹಿತಿ ನಿಮ್ಮ ಜೊತೆ ಹಂಚ್ಕೋಬೇಕು, ಖಂಡಿತ ಹಂಚ್ಕೋತೀನಿ. ಸೊ ಅಲ್ಲಿವರೆಗೆ ಈ ಕೋರ್ಸ್ ಡಿಸೈನ್ ಆಗ್ತಿದೆ. ಇಟ್ ಮೈ ಟೇಕ್ ಇದೊಂದು ವಾರ ತೊಗೋಬೋದು ಆ್ಯಕ್ಚುಲಿ. ಸೊ ಅದೆಲ್ಲ ಆದಮೇಲೆ ನಿಮ್ಮ ಜೊತೆ ನಾನು ನೆಕ್ಸ್ಟ್ ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ. ಅಲ್ಲಿ ತನಕ ವೆಯ್ಟ್ ಮಾಡಿ ಖಂಡಿತ. ಸೊ ಏನೋ ಒಂದು ಬದಲಾವಣೆ ಮಾಡೋಣ. ಸೊ ನಮ್ಮವರಿಗಾಗಿ ನಮ್ಮ ಒಂದು ಸಂಕಲ್ಪ ಇದು, ನಾವು ಮಾಡಲೇಬೇಕು, ಮಾಡ್ತೀವಿ. ನಿಮ್ಮೆಲ್ಲರ ಸಹಕಾರ ಇರಲಿ. ಧನ್ಯವಾದಗಳು.